MDS ದಮ್ ಆಲು, ನಾಲ್ ತಡ್ಕ ಮತ್ತು ಮಶ್ರೂಮ್ ಮಸಾಲೆ. MDS ನಿಂದ ಊಟ ಪ್ರತಿ ಸಲ ಸ್ವಾದಿಷ್ಟಕರ. MDH ಯಾವಾಗಲೂ ನಿಮಗೆ ಹೊಸ ರುಚಿ ನೀಡಲು ಪ್ರತಿಬದ್ಧವಾಗಿದೆ. ಕರ್ನಾಟಕ ಪ್ರೈಮ್ ಟೈಮ್ಗೆ ಮತ್ತೊಮ್ಮೆ ಸ್ವಾಗತ. ಸುದ್ದಿಗಳನ್ನ ಗಮನಿಸ್ತಾ ಹೋಗೋಣ ವೀಕ್ಷಕರೇ. ಶಿಡ್ಲಘಟ್ಟ ಪೌರಾಯುಕ್ತೆಗೆ ಧಮಕಿ ಹಾಕಿ ಪರಾರಿಯಾಗಿದ್ದ ಪುಡಾರಿ ರಾಜೀವ್ ಗೌಡನ ಬಂಧನ ಆಗಿದೆ. 14 ದಿನಗಳ ರಿಪಬ್ಲಿಕ್ ಕನ್ನಡದ ಸರಣಿ ವರದಿ ಬಳಿಕ ಧಮಕಿ ವೀರನ ಕೈಗೆ ಕೋಳ ಬಿದ್ದಿದೆ. ಇದು ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್. ನೀವು ಹಂಗೆಲ್ಲ ಮಾತಾಡಬೇಡಿ ಅಂತ ತಿಳ್ಕೊಂಡ್ರೆ ಮನುಷ್ಯ ನಾನು ಹೇಳಿರ್ತೀನಿ. ಈಗ 14 ದಿನದ ಬಳಿಕ ರಾಜೀವ್ ಗೌಡ ಅರೆಸ್ಟ್. ರಿಪಬ್ಲಿಕ್ ಕನ್ನಡ ಸರಣಿ ವರದಿಯ ಇಂಪ್ಯಾಕ್ಟ್. ಕರ್ನಾಟಕದಲ್ಲಿ ನಮ್ಮದೇ ಸರ್ಕಾರ ಇದೆ, ನನಗೆ ಮಿನಿಸ್ಟರ್ ಬೆಂಬಲ ಕೂಡ ಇದೆ, ನಾನೇ ಶಿಡ್ಲಘಟ್ಟದ ಡಾನ್ ಅನ್ನೋ ಹುಂಬುತನದಲ್ಲಿದ್ದ ರಾಜೀವ್ ಗೌಡ ಕೊನೆಗೂ ಕಂಬಿ ಹಿಂದೆ ಸೇರಿದ್ದಾನೆ. ಫ್ಲೆಕ್ಸ್ ವಿಚಾರಕ್ಕೆ ಪೌರಾಯುಕ್ತೆ ಅಮೃತಾ ಗೌಡಗೆ ಜೀವ ಬೆದರಿಕೆ ಹಾಕಿದ್ದ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ಕೈಗೆ ಗೋಳ ಬಿದ್ದಿದೆ. ಹೌದು, ಜೀವ ಬೆದರಿಕೆ, ಸರ್ಕಾರಿ ಅಧಿಕಾರಿ ಕೆಲಸಕ್ಕೆ ಅಡ್ಡಿ, ಸಾರ್ವಜನಿಕರ ಶಾಂತಿಗೆ ಭಂಗ ಸೇರಿದಂತೆ ಸಾಲು ಕಾನೂನುಗಳನ್ನ ಉಲ್ಲಂಘಿಸಿದ್ದ ರಾಜೀವ್ ಗೌಡ ಕೊನೆಗೂ ಕಾನೂನಿನ ಮುಂದೆ ಮಂಡಿಯೂರಿದ್ದಾನೆ. ಮಂಗಳೂರು ರೈಲ್ವೆ ನಿಲ್ದಾಣದ ಬಳಿ ಕಾರು ಬಿಟ್ಟು ಕೇರಳಕ್ಕೆ ಪರಾರಿಯಾಗಿದ್ದ ಧಮಕಿ ವೀರನನ್ನ ಪೊಲೀಸರು ಲಾಕ್ ಮಾಡಿದ್ದಾರೆ. ರಾಜೀವ್ ಗೌಡ ಬಂಧನದ ಬೆನ್ನಲ್ಲೇ ರಿಪಬ್ಲಿಕ್ ಕನ್ನಡದ ಜೊತೆ ಮಾತನಾಡಿದ ಅಮೃತಾ ಗೌಡ ಪೊಲೀಸರಿಗೆ ಧನ್ಯವಾದ ತಿಳಿಸಿದ್ರು. ನನಗೆ ಪೊಲೀಸರ ಮೇಲೆ ನಂಬಿಕೆ ಇತ್ತು ಎಂದು ಹೇಳಿದ್ರು. ನೀವು ಇವತ್ತು ಕೊಟ್ಟಂತ ಸಂದೇಶ ಇಡೀ ರಾಜ್ಯದಲ್ಲಿ ಕೆಲಸ ಕರ್ತವ್ಯವನ್ನು ನಿರ್ವಹಿಸ್ತಾ ಇರುವಂತ ಪ್ರತಿಯೊಬ್ಬ ಮಹಿಳಾ ಅಧಿಕಾರಿಗೆ ಒಂದು ರೀತಿಯಲ್ಲಿ ಧೈರ್ಯ ಬಂದಂತಾಗಿದೆ ಅನ್ನೋದನ್ನ ಒಪ್ಕೊಳ್ತೀರಾ? ಸರ್, ನಮ್ದು ಎಕ್ಸಿಕ್ಯೂಟಿವ್ ಅಲ್ಲಿ ನಾವು ಗವರ್ಮೆಂಟ್ ಸರ್ವೆಂಟ್ ಆಗಿ ವಿ ಆರ್ ಆಲ್ ಲೈಕ್ 24/7 ಆನ್ ಸರ್ವಿಸ್. ನಮಗೆ ನಾವು ಅಟ್ ಎನಿ ಪಾಯಿಂಟ್ ಆಫ್ ಟೈಮ್ ಯಾವಾಗ್ಲೂ ಅದು ನಮಗೆ ಕೆಲಸದಲ್ಲೇ ಇರ್ತೀವಿ, ಇದರಲ್ಲೇ ಇರ್ತೀವಿ ಸರ್. ಸೊ ಈ ತರ ಇನ್ಸಿಡೆಂಟ್ಸ್ಗಳು ಆಗತ್ತೆ, ಬಟ್ ಧೈರ್ಯ ಗೆಡಬಾರ್ದು, ಮಾಡಬೇಕು ಅಂತಾನೆ. ದಿಸ್ ಇಸ್ ವಾಟ್ ಐ ಮೀನ್ ಎಲ್ಲರೂ ಹೀಗೆ ಮಾಡ್ತಾರೆ ಸರ್, ಎಲ್ರಿಗೂ ಧೈರ್ಯ ಇರುತ್ತೆ, ಹೀಗೆ ಇರಬೇಕು ಅಂತ ನಾನು ಅಂದ್ರೆ ಐ ಜಸ್ಟ್ ವಿಶ್ ಸರ್. ಮುಜುಗರ ತಪ್ಪಿಸಿಕೊಳ್ಳಲು ಸರ್ಕಾರದ ಪ್ಲಾನ. ಮಹಿಳಾ ಅಧಿಕಾರಿಗೆ ದರ್ಪ ಹಾಕಿದ್ದ ರಾಜೀವ್ ಗೌಡ ಬಂಧನ ಯಾವಾಗ ಎಂದು ರಿಪಬ್ಲಿಕ್ ಕನ್ನಡ ಸರಣಿ ವರದಿ ಮಾಡಿತ್ತು. ವಿರೋಧ ಪಕ್ಷದ ನಾಯಕರನ್ನು ಇಕ್ಕಟ್ಟಿನಲ್ಲಿ ಸಿಲುಕಿಸಿತ್ತು. ರಾಜೀವ್ ಗೌಡ ಬಂಧನಕ್ಕೆ ವಿಪಕ್ಷಗಳು ಪಟ್ಟು ಹಿಡಿದಿದ್ವು. ನಾಳೆ ಹೋರಾಟಕ್ಕೂ ಕೂಡ ಪ್ಲಾನ್ ಮಾಡಿದ್ರು. ಅಧಿವೇಶನದಲ್ಲಿ ಇಕ್ಕಟ್ಟಿಗೆ ಸಿಲುಕುವ ಹಿನ್ನೆಲೆಯಲ್ಲಿ ಹಿಂದೆ ರಾಜೀವ್ರನ್ನ ಬಂಧಿಸಿದ್ರ ಅನ್ನೋ ಮಾತು ಸಹ ಕೇಳಿ ಬಂದಿದೆ. ರಿಪಬ್ಲಿಕ್ ಕನ್ನಡದ ಸರಣಿ ವರದಿಯಿಂದಾಗಿ ರಾಜೀವ್ ಬಂಧನವಾಗಿದೆ. ಕಾಂಗ್ರೆಸ್ನಿಂದಲೂ ಕಿಕ್ಔಟ್ ಆಗಿದೆ. ಮುಂದೆ ಕಾನೂನು ಹೋರಾಟದಲ್ಲಿ ಮಹಿಳಾ ಅಧಿಕಾರಿಗೆ ನ್ಯಾಯ ಸಿಗಬೇಕಾಗಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಇನ್ನ ಈ ರಾಜೀವ್ ಗೌಡ ಪೊಲೀಸರ ದಾರಿಯನ್ನ ತಪ್ಪಿಸೋದಕ್ಕೂ ಕೂಡ ಪ್ರಯತ್ನ ಮಾಡಿದ್ದನಂತೆ. ಮಂಗಳೂರು ಜಂಕ್ಷನ್ ರೈಲು ನಿಲ್ದಾಣದಲ್ಲಿ ಈತ ಕಾರ್ ಪಾರ್ಕ್ ಮಾಡಿದ್ದ. ರೈಲು ನಿಲ್ದಾಣದಲ್ಲಿ ಕಾರನ್ನ ಬಿಟ್ಟು ಹೋಗಿದ್ದ ಈ ಡ್ರೈವರ್. ಪಚ್ಚನಾಡಿಯ ಮಂಗಳೂರು ಹಿಲ್ಸ್ ರೆಸಾರ್ಟ್ ಅಲ್ಲಿ ವಾಸ ಇದ್ದ. ಇಲ್ಲಿ ಕಾರ್ ಬಿಟ್ಟಿದ್ದ. ರೆಸಾರ್ಟ್ ಮಾಲೀಕ ಅನಿಲ್ ಸಹಾಯ ಪಡೆದಿದ್ದ ರಾಜೀವ್. 2 ದಿನ ರಾಜೀವ್ ಇದೇ ರೆಸಾರ್ಟ್ ಅಲ್ಲಿ ಇದ್ದ ಅನ್ನುವಂಥ ಮಾಹಿತಿ ಕೂಡ ಇದೆ. ಮಂಗಳೂರಿನಿಂದ ಕೇರಳಕ್ಕೆ ರಾಜೀವ್ ಗೌಡ ಪರಾರಿಯಾಗಿದ್ದ. ಅದು ರೈಲ್ವೆ ಸ್ಟೇಷನ್ ಅಲ್ಲಿ ಕಾರ್ ಬಿಟ್ಟು ಅನಿಲ್ ಕಾರಲ್ಲಿ ಕೇರಳಕ್ಕೆ ಹೋಗಿದ್ದಾಗಿ ಮಾಹಿತಿ ಸಿಕ್ಕ ತಕ್ಷಣ ಪೊಲೀಸರು ಫೈನಲಿ ಈತನನ್ನು ಅರೆಸ್ಟ್ ಮಾಡಿದ್ದಾರೆ. ಸದ್ಯ ಈ ಎಲ್ಲ ವಿಚಾರಗಳ ಬಗ್ಗೆ ರಿಪಬ್ಲಿಕ್ ಕನ್ನಡಕ್ಕೆ ಉನ್ನತ ಮೂಲಗಳಿಂದ ಮಾಹಿತಿ ಲಭ್ಯ ಆಗಿದೆ. ಇನ್ನು ಸಂಜೆ 4:30 ವೇಳೆಗೆ ಕೇರಳದಲ್ಲಿ ರಾಜೀವ್ ಗೌಡನನ್ನ ಅರೆಸ್ಟ್ ಮಾಡಿದ್ದಾರೆ ಪೊಲೀಸರು. ಶಿಡ್ಲಘಟ್ಟ ಇನ್ಸ್ಪೆಕ್ಟರ್ ಆನಂದ್ ಅವರು ರಾಜೀವ್ನನ್ನ ಅರೆಸ್ಟ್ ಮಾಡಿರೋದು. ಟ್ರಾನ್ಸಿಟ್ ವಾರೆಂಟ್ಗಾಗಿ ಪೊಲೀಸರು ಕಾಯ್ತಾ ಇದ್ದಾರೆ. ಹೊರ ರಾಜ್ಯದಲ್ಲಿ ಅರೆಸ್ಟ್ ಮಾಡಿದ ಸಂದರ್ಭದಲ್ಲಿ ಇದೊಂದು ಪ್ರೊಸೆಸ್ ಇರುತ್ತೆ. ಟ್ರಾನ್ಸಿಟ್ ವಾರೆಂಟ್ ತಗೋಬೇಕು, ಈತನ ಬಗ್ಗೆ ಮಾಹಿತಿಯನ್ನು ನೀಡಬೇಕು. ಬಹುತೇಕ ನಾಳೆ ಶಿಡ್ಲಘಟ್ಟಕ್ಕೆ ಕರೆತರುವ ಸಾಧ್ಯತೆ ಇದೆ. ನಾಳೆ ಚಿಕ್ಕಬಳ್ಳಾಪುರ SP ಕುಶಾಲ್ ಚೌಕ್ಸೆ ಈ ಬಗ್ಗೆ ಸುದ್ದಿಗೋಷ್ಠಿಯನ್ನು ಕೂಡ ನಡೆಸಲಿಕ್ಕಿದ್ದಾರೆ. ಈಗಾಗಲೇ ರಿಪಬ್ಲಿಕ್ ಕನ್ನಡ ಜೊತೆಗೆ ಮಾತಾಡಿದಂಥ ಅವರು ಈತನ ಬಂಧನವನ್ನು ಖಚಿತಪಡಿಸಿದ್ದಾರೆ. ರಾಜೀವ್ ಗೌಡನನ್ನ ಅರೆಸ್ಟ್ ಮಾಡಿರೋದಾಗಿ SP ಅವರು ಅಧಿಕೃತವಾಗಿ ರಿಪಬ್ಲಿಕ್ ಕನ್ನಡಕ್ಕೆ ತಿಳಿಸಿದ್ದಾರೆ.
ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ಪ್ರತಿನಿಧಿ ಅರವಿಂದ್. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅರವಿಂದ, ಈಗ ಟ್ರಾನ್ಸಿಟ್ ವಾರೆಂಟ್ಗಾಗಿ ಕಾಯ್ತಾ ಇರೋದು, ನಾಳೆ ಎಷ್ಟೊತ್ತಿಗೆ ಈತನನ್ನ ಕರ್ಕೊಂಡು ಬರ್ಬೋದು? ಸದ್ಯ ಏನೆಲ್ಲ ಅಪ್ಡೇಟ್ಸ್ ಲಭ್ಯ ಆಗ್ತಾ ಇದೆ? ಎಸ್ ಶ್ರೀಪಾದ್, ಖಂಡಿತವಾಗಲೂ ಕೂಡ ಶಿಡ್ಲಘಟ್ಟ ಪೌರಾಯುಕ್ತೆ ಅಮೃತ ಗೌಡಗೆ ಬೆದರಿಕೆ ಮತ್ತು ಧಮಕಿ ಹಾಕಿದ ಪ್ರಕರಣ ಏನಿತ್ತು, ಕೈ ಮುಖಂಡ ರಾಜೀವ್ ಗೌಡನನ್ನ ಈಗ ಕೇರಳ ಗಡಿ ಭಾಗದಲ್ಲಿ ಅರೆಸ್ಟ್ ಮಾಡಿರುವಂಥದ್ದು. ಇವತ್ತು ಸಂಜೆ ಸುಮಾರು 4:30ಕ್ಕೆ ಶಿಡ್ಲಘಟ್ಟ ಇನ್ಸ್ಪೆಕ್ಟರ್ ಆನಂದ್ ನೇತೃತ್ವದ ತಂಡ ಇವರನ್ನ ಅರೆಸ್ಟ್ ಮಾಡಿರುವಂಥದ್ದು. ಪ್ರಮುಖವಾಗಿ ಇಲ್ಲಿ ಆತನ ಟ್ರಾವೆಲ್ ಹಿಸ್ಟ್ರಿಯನ್ನು ಫಾಲೋ ಮಾಡ್ಕೊಂಡು ಹೋಗಿರ್ತಾರೆ. ಅದರಲ್ಲೂ ಕೂಡ ಮುಖ್ಯವಾಗಿ 4 ತಂಡಗಳನ್ನ ಮಾಡ್ಕೊಂಡು ಹೋಗಿ ಆತನ ಬೆನ್ನು ಬಿದ್ದಿರುವಂಥದ್ದು. ಗೋವಾದಿಂದ ಆತ ಮಂಗಳೂರಿಗೆ ಬಂದು ಮಂಗಳೂರಿನ ಜಂಕ್ಷನ್, ರೈಲ್ವೆ ನಿಲ್ದಾಣದ ಜಂಕ್ಷನ್ ಬಳಿ ಆತ ಕಾರ್ನ ಪಾರ್ಕ್ ಮಾಡಿ ಆ ಮುಖಾಂತರ ಎಸ್ಕೇಪ್ ಆಗಿದ್ದ. ಆತನ ಡ್ರೈವರ್ ಕೂಡ ಅಲ್ಲಿ ಕಾರ್ನ ಬಿಟ್ಟು ಎಸ್ಕೇಪ್ ಆಗಿದ್ರು. ಆ ಬಳಿಕ ಆತ ಹೋಗಿರುವಂಥದ್ದು ಪಚ್ಚನಾಡಿಯ ಮಂಗಳೂರು ಹಿಲ್ಸ್ ಅನ್ನುವಂಥ ರೆಸಾರ್ಟ್ನಲ್ಲಿ. ಅಲ್ಲಿಯೇ ಆತ ಸುಮಾರು 2 ದಿನ ಆತ ಅಲ್ಲಿ ಸ್ಟೇ ಆಗಿರ್ತಾನೆ. ಆತನಿಗೆ ಪ್ರಮುಖವಾಗಿ ರಕ್ಷಣೆ ನೀಡಿದ್ದೆ ಆ ಒಂದು ಹಿಲ್ಸ್ ರೆಸಾರ್ಟ್ನ ಮಾಲೀಕ ಆಗಿದ್ದಂಥ ಅನಿಲ್ ಅನ್ನುವಂಥದ್ದು. ಆತನ ಕಾರಣ ಮುಖಾಂತರ ಆತ ಇವತ್ತು ಕೇರಳ ಗಡಿ ಭಾಗಕ್ಕೆ ಪರಾರಿಯಾಗಿರ್ತಾನೆ. ಆ ಒಂದು ಹಂತದಲ್ಲಿ ಈ ಒಂದು ಆನಂದ್, ಇನ್ಸ್ಪೆಕ್ಟರ್ ಆನಂದ್ ಹಾಗೂ ನೇತೃತ್ವದ ತಂಡ ಆತನ ಟ್ರಾವೆಲ್ ಹಿಸ್ಟ್ರಿ ಜೊತೆಗೆ ಲುಕೌಟ್ ನೋಟಿಸ್ ಏನು ಜಾರಿ ಮಾಡಿರ್ತಾರೆ, ಆ ಮುಖ್ಯವಾಗಿ ನಮ್ಮ ಅಕ್ಕಪಕ್ಕದ ರಾಜ್ಯಗಳ ಎಲ್ಲರಿಗೂ ಕೂಡ, ಅಂದರೆ ಎಲ್ಲ ಭಾಗದಲ್ಲೂ ಕೂಡ ಲುಕೌಟ್ ನೋಟಿಸ್ ಹೋಗಿರುತ್ತೆ. ಆ ಮುಖೇನವಾಗಿ ಹೋದಂತಹ ತಂಡ ಅವ್ರನ್ನ ಟ್ರೇಸ್ ಮಾಡುವಲ್ಲಿ ಯಶಸ್ವಿಯಾಗುತ್ತೆ. ಅನಿಲ್ ಹಾಗೂ ರಾಜೀವ್ನ ಒಂದು ಕಾರ್ ಏನು ಕೇರಳ ಗಡಿ ಭಾಗದಲ್ಲಿ ಸಿಕ್ಕಾಕೊಳ್ಳುತ್ತೆ, ಅಲ್ಲಿ ರಾಜೀವ್ ಗೌಡರನ್ನ ಟ್ರೇಸ್ ಮಾಡಿ ಆತನನ್ನ ಬಂಧನ ಮಾಡುವಂತಹ ಪ್ರಕ್ರಿಯೆಯಲ್ಲಿ ಯಶಸ್ವಿ ಕೂಡ ಆಗುವಂಥದ್ದು. ಸುಮಾರು 4:30ಕ್ಕೆ ಆತನನ್ನ ಬಂಧನ ಮಾಡಿ ಆ ಮುಖಾಂತರವಾಗಿ ಟ್ರಾನ್ಸಿಟ್ ವಾರೆಂಟ್ಗಾಗಿ ಈಗ ಕಾಯ್ತಾ ಇರುವಂಥದ್ದು. ಯಾವ ಭಾಗದಲ್ಲಿ ಅವ್ರನ್ನ ಅರೆಸ್ಟ್ ಮಾಡಿರ್ತಾರೋ ಅಲ್ಲಿಯ ಒಂದು ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಿ, ಅಂದರೆ ಹೊರ ರಾಜ್ಯದಲ್ಲಿ ಬಂಧನ ಆಗಿರುವಂಥ ಕಾರಣದಿಂದಾಗಿ ಟ್ರಾನ್ಸಿಟ್ ವಾರೆಂಟ್ನ ಅಲ್ಲಿನ ಕೋರ್ಟ್ನ ಮುಖಾಂತರ ಪಡೆದುಕೊಳ್ಬೇಕಾಗುತ್ತೆ. ಆ ಮುಖೇನವಾಗಿ ಬಂದು ಎಲ್ಲಿ ಪ್ರಕರಣ ದಾಖಲಾಗಿರುತ್ತೆ, ಅಂದರೆ ಶಿಡ್ಲಘಟ್ಟದಲ್ಲಿ ಪ್ರಕರಣ ದಾಖಲಾಗಿತ್ತು, ಅಲ್ಲಿ ಹೋಗಿ ಆ ಮುಖಾಂತರವಾಗಿ ಬಂಧನ ಪ್ರಕ್ರಿಯೆ ಮಾಡಲಾಗುತ್ತೆ. ಬಳಿಕ ಅವ್ರನ್ನ ಸ್ಥಳೀಯ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಿ ಕಸ್ಟಡಿಗೆ ಕೇಳುವಂತಹ ಒಂದು ಪ್ರಕ್ರಿಯೆ ನಡೆಯುತ್ತೆ. ತನಿಖಾ ಹಂತದಲ್ಲಿ ಬಂಧನ ಪ್ರಕ್ರಿಯೆ ಯಾವ ರೀತಿಯಾಗಾಯಿತು, ಸುಮಾರು ಅಂದರೆ ಈ ಒಂದು ಪ್ರಹಸನ ಏನು ನಡೆಯುತ್ತೆ, ಬ್ಯಾನರ್ ಕಿರಿಕ್, ಬೆದರಿಕೆ, ಧಮಕಿ ಹಾಕುವವರೆಗೂ ಬರುತ್ತೆ. ಅದಾದ ಬಳಿಕ ಆತ ವಿಡಿಯೋ ಮಾಡಿ ಪರಾರಿಯಾಗ್ತಾನೆ. ಸುಮಾರು ಒಂದು ವಾರಗಳ ಕಾಲ ಆತನ ಮೇಲೆ ಶಿಸ್ತು ಕ್ರಮ ತೆಗೆದುಕೊಳ್ಳೋದಕ್ಕೆ ಪಕ್ಷ ತಡ ಮಾಡುತ್ತೆ. ಬಳಿಕ ಈಗ 2 ವಾರಗಳ ನಂತರ ಪೊಲೀಸ್ ಅವರನ್ನು ಅರೆಸ್ಟ್ ಮಾಡಿರುವಂಥದ್ದು. ಚಿಕ್ಕಬಳ್ಳಾಪುರ ಪೊಲೀಸ್ ಆ ನಿಟ್ಟಿನಲ್ಲಿ ಯಶಸ್ವಿ ಕೂಡ ಆಗಿದ್ದಾರೆ. ಸದ್ಯ ಈಗ ಅವ್ರನ್ನ ನಾಳೆ ಬೆಳಗಿನ ಜಾವ ಸುಮಾರು 8 ಗಂಟೆಗೆ ಅವ್ರನ್ನ ಇಲ್ಲಿ ಕರೆತರುವಂಥ ಸಾಧ್ಯತೆ ಇದೆ. ಬಲ್ಲ ಮೂಲಗಳಿಂದ ಬಂದಂಥ ಮಾಹಿತಿ ಪ್ರಕಾರ ಚಿಕ್ಕಬಳ್ಳಾಪುರ SP ಕುಶಾಲ್ ಚೌಕ್ಸೆ ಅವರು ನಾಳೆ ಈ ಬಗೆಯ ಸುದ್ದಿಗೋಷ್ಠಿಯಲ್ಲಿ ಪ್ರಮುಖವಾದಂಥ ಮಾಹಿತಿಯನ್ನು ಕೊಡಲಿದ್ದಾರೆ. ಅದರಲ್ಲೂ ಕೂಡ ಮುಖ್ಯವಾಗಿ ಬಂಧನ ಪ್ರಕ್ರಿಯೆ ಯಾಕೆ ತಡ ಆಯಿತು, ಜೊತೆಗೆ ಹೇಗೆಲ್ಲ ಒಂದು ಬಂಧನ ಪ್ರಕ್ರಿಯೆ ಆಯಿತು ಅನ್ನೋ ಬಗ್ಗೆ ಕಂಪ್ಲೀಟ್ ಆ ಒಂದು ಮಾಹಿತಿಯನ್ನು ಕೊಡ್ತಾರೆ. ಈತ ಯಾವ ರೀತಿಯಾಗಿ ಪೊಲೀಸರ ದಿಕ್ಕನ್ನು ತಪ್ಪಿಸಿದ್ದ, ಆ ಒಂದು ಟ್ರಾವೆಲ್ ಹಿಸ್ಟ್ರಿ ಯಾವ ಥರ ಇತ್ತು, ಜೊತೆಗೆ ಈತನಿಗೆ ಶ್ರೀರಕ್ಷೆ ನೀಡಿದಂಥ ಅನಿಲ್ ಹಾಗೆ ಆತನ ನಿಟ್ಟಿನಲ್ಲಿ, ಅಂದರೆ ಕೆಲವು ಸಂಬಂಧಿಕರು ಕೂಡ ಆತನಿಗೆ ಶ್ರೀರಕ್ಷೆ ನೀಡಿದ್ರು ಅನ್ನುವಂಥ ಮಾಹಿತಿ ಇತ್ತು. ಹಾಗಾಗಿ ಎಲ್ಲದರ ಬಗ್ಗೆ ನಾಳೆ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ಹೊರ ಬರಲಿದೆ. ಶ್ರೀಪಾದ್, ಥ್ಯಾಂಕ್ ಯು ಅರುಣ್ ಮಾಹಿತಿಗಾಗಿ. ಬೆಳಗಾವಿ ಗಡಿಯಲ್ಲಿ ಮಿಸ್ ಆದ 400 ಕೋಟಿ ಹಣದ ತನಿಖೆ ಇದೀಗ ಪೊಲೀಸ್ ಸಿಬ್ಬಂದಿ ಬುಡಕ್ಕೆ ಬಂದಿದೆ. ತಿರುಪತಿ ಆಶ್ರಮ, ಬ್ಲ್ಯಾಕ್ ಅಂಡ್ ವೈಟ್ ದಂಧೆ ಸೇರಿದಂತೆ 10 ಆಯಾಮಗಳನ್ನು ಪಡೆದುಕೊಂಡಿದೆ ಈ 400 ಕೋಟಿ. ಒಂದು ವರದಿ ಇದೆ, ನೋಡ್ಕೊಂಬನ್ನಿ. ಕಂಟೈನರ್ನಲ್ಲಿ 400 ಕೋಟಿ ಯಾರದ್ದು ಲೂಟಿ? ಬ್ಲ್ಯಾಕ್ ಅಂಡ್ ವೈಟ್ ದಂಧೆ, ರಾಜಕೀಯ ನಂಟ. 400 ಕೋಟಿ ರೂಪಾಯಿ ತುಂಬಿದ್ದ ಕಂಟೈನರ್ ಹೈಜಾಕ್ ಪ್ರಕರಣದಲ್ಲಿ ಬಗೆದಷ್ಟು ಸ್ಫೋಟಕ ಸತ್ಯಾಂಶಗಳು ಬಯಲಾಗ್ತಿವೆ. SIT ಅಧಿಕಾರಿಗಳು 6 ಜನರನ್ನ ಬಂಧಿಸಿ ತೀವ್ರ ವಿಚಾರಣೆಗೆ ಒಳಪಡಿಸಿದ್ದು, 400 ಕೋಟಿ ಹಣ ಗುಜರಾತ್ ಮೂಲದ ರಾಜಕಾರಣಿಯೊಬ್ಬರಿಗೆ ಸೇರಿದ್ದು ಎನ್ನುವ ಶಂಕೆ ಶುರುವಾಗಿದೆ. ಈ ಅನುಮಾನಕ್ಕೆ ಪುಷ್ಟಿ ನೀಡುವಂತಿದೆ ಈ ಸ್ಫೋಟಕ ಆಡಿಯೋ. ಅಲ್ಲದೆ ದರೋಡೆ ಪ್ರಕರಣದಲ್ಲಿ ತೆಲಂಗಾಣದ ಬಾಲಾಜಿ ಟ್ರಸ್ಟ್ ಹೆಸರು ತಳುಕು ಹಾಕಿಕೊಂಡಿದೆ. ದರೋಡೆಗೂ ಮುನ್ನ ಆರೋಪಿಗಳ ಮಧ್ಯೆ ನಡೆದ ವಾಟ್ಸ್ಆಪ್ ಕಾಲ್ ಸಂಭಾಷಣೆ ಮಹಾರಾಷ್ಟ್ರದ SITಗೆ ಸಿಕ್ಕಿದೆ. ಆರೋಪಿಗಳಾದ ವಿರಾಟ್ ಗಾಂಧಿ ಹಾಗೂ ಜಯೇಶ್ ಗೋವಾದಿಂದ ಈ ಹಣವನ್ನು ಎಕ್ಸ್ಚೇಂಜ್ ಮಾಡಲು ಕರ್ನಾಟಕದ ಮಾರ್ಗವಾಗಿ ಬಾಲಾಜಿ ಟ್ರಸ್ಟ್ಗೆ ತೆಗೆದುಕೊಂಡು ಹೋಗಲಾಗ್ತಿತ್ತು ಎಂದು ಮಾತನಾಡಿಕೊಂಡಿದ್ದು, ಹಣ ಅದಲು ಬದಲು ಹೊಣೆಯನ್ನ ರಿಯಲ್ ಎಸ್ಟೇಟ್ ಉದ್ಯಮಿ ಕಿಶೋರ್ ಶೆಟ್ಗೆ ನೀಡಿರೋದ್ರ ಬಗ್ಗೆ ಉಲ್ಲೇಖವಾಗಿದೆ. जो मध्यस्थी माणूस आहे तो मोठा आहे, म्हणजे विराट आणि माझ्यामध्ये माणूस आहे तो फार मोठा माणूस आहे आणि मोठा पॉलिटिशियन आहे गुजरातचा. ಕಂಟೈನರ್ ಹೈಜಾಕ್ ಹಿಂದಿದಾನ ಕಳ್ಳ ಪೊಲೀಸ್.
ಇನ್ನು ವೈರಲ್ ಆಡಿಯೋದಲ್ಲಿ ಗುಜರಾತ್ನ ಆಶ್ರಮದ ಬಗ್ಗೆಯೂ ಉಲ್ಲೇಖವಾಗಿದ್ದು, ಗುಜರಾತ್ನ ಆಶ್ರಮದಲ್ಲೇ ಬ್ಲ್ಯಾಕ್ ಮನಿ ವೈಟ್ ಮಾಡ್ತಿದ್ದಾರಾ ಅನ್ನೋ ಅನುಮಾನ ಮೂಡಿದೆ. ಜೊತೆಗೆ ಬಂಧಿತ 6 ಜನರ ಪೈಕಿ ಒಬ್ಬ ಪೊಲೀಸ್ ಸಿಬ್ಬಂದಿ ಸಹ ಇರೋ ಬಗ್ಗೆ ಮಾಹಿತಿ ಇದೆ. ಆದರೆ ಆತ ಕರ್ನಾಟಕ ಪೊಲೀಸ್ ಸಿಬ್ಬಂದಿ ಅಲ್ಲ ಅಂತಿದ್ದಾರೆ ಗೃಹ ಸಚಿವ ಪರಮೇಶ್ವರ್. ನಮಗೆ ಮೇಲ್ನೋಟಕ್ಕೆ ನಮಗೆ ಇಲ್ಲಿವರೆಗೂ ಮಾಹಿತಿ ಬಂದಿರೋ ಪ್ರಕಾರ ನಮ್ಮವರು ಯಾರೂ ಕೂಡ ಭಾಗಿಯಾಗಿಲ್ಲ. ಬೆಳಗಾಂ ಪೊಲೀಸ್ನವರು, ಕರ್ನಾಟಕ ಪೊಲೀಸ್ನವರು ಯಾರೂ ಕೂಡ ಭಾಗಿಯಾಗಿಲ್ಲ. ದಟ್ ಈಸ್ ದಿ ಇನ್ಫಾರ್ಮೇಷನ್ ಐ ಹ್ಯಾವ್, ಫಸ್ಟ್ ಹ್ಯಾಂಡ್ ಇನ್ಫಾರ್ಮೇಷನ್. ಕರ್ನಾಟಕದ ಗಡಿಯಲ್ಲಿ ಹೈಜಾಕ್ ಆಗಿರುವ ಕಂಟೈನರ್ ಕೇಸ್ ವಿಚಾರಣೆಗೆ ರಾಜ್ಯದ ಪೊಲೀಸರು ನಾಸಿಕ್ಗೆ ತೆರಳಿದ್ದಾರೆ. ಮಹಾರಾಷ್ಟ್ರದ ಅಧಿಕಾರಿಗಳು ನಮ್ಮ ಪೊಲೀಸ್ ಅಧಿಕಾರಿಗೆ ಅಸಹಕಾರ ತೋರಿದ್ದು ಮತ್ತಷ್ಟು ಅನುಮಾನಕ್ಕೆ ಕಾರಣವಾಗಿದೆ. ವೈರಲ್ ಆಡಿಯೋ ಅಸಲಿಯೋ ನಕಲಿಯೋ ಅನ್ನೋ ಅನುಮಾನ ಇದೆ. ಈ ಕಾರಣದಿಂದ ಮಹಾರಾಷ್ಟ್ರ ಪೊಲೀಸರು ತನಿಖೆ ಮುಂದುವರಿಸಿದ್ದು 3 ರಾಜ್ಯಗಳ ಗಡಿಯಲ್ಲಿ ನಡೆದ ಈ ಹೈಜಾಕ್ ಕೇಸ್ ಇದೀಗ ಗುಜರಾತ್ಗೂ ಲಿಂಕ್ ನೀಡಿದೆ. ಮೈಲಾರಿ ಪಟಾತ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. 400 ಕೋಟಿ ರೂಪಾಯಿ ಇದ್ದ ಟ್ರಕ್ ಹೈಜಾಕ್ ಪ್ರಕರಣ ಈಗ ರಾಜಕೀಯ ತಿರುವನ್ನ ಪಡೆದುಕೊಳ್ತಾ ಇದೆ. ಕಾಂಗ್ರೆಸ್ ನಾಯಕನಿಗೆ ಸೇರಿದ್ದೇ ದುಡ್ಡಿದು ಅಂತ ಬಿಜೆಪಿಯವರು ಆರೋಪಿಸ್ತಾ ಇದ್ರೆ, 3 ರಾಜ್ಯಗಳಲ್ಲಿ ನೀವೇ ಅಧಿಕಾರದಲ್ಲಿದ್ದೀರಲ್ಲ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಈ ಬಗ್ಗೆ ಒಂದು ವರದಿದೆ, ಬನ್ನಿ ನೋಡೋಣ. ಟ್ರಕ್ನಲ್ಲಿದ್ದ 400 ಕೋಟಿಯ ಒಡೆಯ ಯಾರು? ಕಾಂಗ್ರೆಸ್ ಬಿಜೆಪಿ ನಾಯಕರು ಏಟು ಎದುರೇಟು. ಕರ್ನಾಟಕ, ಮಹಾರಾಷ್ಟ್ರ, ಗೋವಾ 3 ರಾಜ್ಯಗಳ ಗಡಿಯಲ್ಲಿ ಮಿಸ್ ಆಗಿದ್ದ ಕಂಟೈನರ್ ಕೇಸ್ ಇದೀಗ ರಾಜಕೀಯ ಅಖಾಡಕ್ಕೆ ವೇದಿಕೆಯಾಗಿದೆ. 400 ಕೋಟಿ ಹಣ ಬ್ಲಾಕ್ ಮನಿ ಆಗಿದ್ದು, ಇದನ್ನ ಕಳ್ಳದಾರಿಯಲ್ಲಿ ವೈಟ್ ಮಾಡಲಾಗ್ತಿದೆ. ಇದು ಮಹಾರಾಷ್ಟ್ರದ ಕಾಂಗ್ರೆಸ್ ಮುಖಂಡನಿಗೆ ಸೇರಿದ್ದು ಅಂತ ಬಿಜೆಪಿ ಹೇಳ್ತಾ ಇದೆ. ಹೈಜಾಕ್ ಕೇಸ್ ರಾಜಕೀಯ ತಿರುವು ಪಡೆದಿದ್ದು, ಗುಜರಾತ್ನ ಆಶ್ರಮದಿಂದ ತಿರುಪತಿಯ ಬಾಲಾಜಿ ಟ್ರಸ್ಟ್ವರೆಗೂ ಹಬ್ಬಿದೆ. ಈ ಹಣ ಕಾಂಗ್ರೆಸ್ ಮುಖಂಡನಿಗೆ ಸೇರಿದ್ದು ಅಂತ ಬಿಜೆಪಿ ಎಂಎಲ್ಸಿ ರವಿಕುಮಾರ್ ಆರೋಪಿಸಿದ್ದಾರೆ. ನೋಡಿ, ಮಹಾರಾಷ್ಟ್ರದ ಮುಖ್ಯಮಂತ್ರಿಗಳು ಈಗ ಆಲ್ರೆಡಿ ಹೇಳಿದ್ದಾರೆ, ಇದು ಕಾಂಗ್ರೆಸ್ಗೆ ಸೇರಿದಂಥ ಹಣ. ನಾಸಿಕ್ನಿಂದ ಏನು ಆ ಹಣ ಟ್ರಕ್ಗಳಲ್ಲಿ ಹೊರಟಿದೆ, ಕಿಶೋರ್ ಸಾಳ್ವೆಯ ಹಣ ಅದು. ಬಿಜೆಪಿ ನಾಯಕ ಆರೋಪಕ್ಕೆ ಕಾಂಗ್ರೆಸ್ ನಾಯಕರು ಕೆರಳಿದ್ದಾರೆ. ಗೋವಾ, ಗುಜರಾತ್, ಮಹಾರಾಷ್ಟ್ರದಲ್ಲಿ ಇರೋದು ಬಿಜೆಪಿ ಸರ್ಕಾರ ಅಲ್ವಾ ಅಂತ ಪ್ರಿಯಾಂಕ್ ಖರ್ಗೆ ಪ್ರಶ್ನಿಸಿದ್ರೆ, ನೋಟ್ ಮೇಲೆ ಕಾಂಗ್ರೆಸ್ ಅಂತ ಬರೆದಿದೆಯಾ ಅಂತ ಸಚಿವ ಭಾರತಿ ಸುರೇಶ್ ಕೌಂಟರ್ ನೀಡಿದ್ದಾರೆ. ಒಂದು ಗುಜರಾತ್ ಲಿಂಕ್ ಇದೆ, ಮಹಾರಾಷ್ಟ್ರ ಲಿಂಕ್ ಇದೆ, ಗೋವಾ ಲಿಂಕ್ ಇದೆ. 3ರಲ್ಲೂ ಕೂಡ ಯಾರ ಸರ್ಕಾರ ಇರೋದು? ಮತ್ತೆ ಬಿಜೆಪಿ ಕೆಲವು ನಮ್ಮ ಶಾಸಕರು ಇಲ್ಲಿನವರು, ಕರ್ನಾಟಕದವರು, ಇದು ತಿರುಪತಿಗೆ ಬ್ಲ್ಯಾಕ್ ಮನಿನ ವೈಟ್ ಮನಿ ಮಾಡಕ್ಕೆ ಹೋಗ್ತಾ ಇದ್ರು, ಚುನಾವಣೆಗೆ ಬಳಸಬೇಕಾಗಿದೆ ಅಂತ ಗೊತ್ತಿದೆ. ಅವ್ರಿಗೆ ಹೆಂಗೆ ಮಾಹಿತಿ ಇದೆ? ಸರ್ಕಾರಗಳಿಗೆ ಇರಲಾರ್ದಂಥ ಮಾಹಿತಿಗಳು ಬಿಜೆಪಿ ಶಾಸಕರಿಗೆ ಹೇಗೆ ಗೊತ್ತಿದೆ? ಅಲ್ಲ, ದುಡ್ಡು ಯಾರ್ದು ಒಂದು ನನಗೆ ಗೊತ್ತಿಲ್ಲ. ಅದರಲ್ಲಿ ಏನು ನೋಟ್ ಮೇಲೆ ಹಾಕಿದಾರ ಕಾಂಗ್ರೆಸ್ ಅಂತ ಏನಾದ್ರು? ಅಲ್ಲ, ಕಾಂಗ್ರೆಸ್ ಅಂತ ನೋಟ್ ಮೇಲೆ ಏನಾದರೂ ಇದೆಯಾ? ನೋಡ್ರಿ, ಆಪಾದನೆ ಮಾಡೋಕ್ಕೆ ಯಾರು ಏನು ಬೇಕೋ ಹೇಳ್ಬೋದು. ಅದಕ್ಕೆಲ್ಲ ನೀವು ಕ್ವಶನ್ ಕೇಳ್ಕೊಂಡು ಹೋದರೆ ನಾನು ಏನು ಹೇಳೋದು? ಕಾಂಗ್ರೆಸ್ ದುಡ್ಡು, BJP ದುಡ್ಡು, JDS ದುಡ್ಡು, ಅದ್ರ ಮೇಲೆ ಸೀಲ್ ಇದೆಯಾ? ಅದೇನು ಎಲೆಕ್ಷನ್ಸ್ ನಡೀತಾ ಇದೆ, ಕರ್ನಾಟಕದಲ್ಲಾಗಲಿ ಎಲ್ಲಾದರೂ ಆಗಲಿ. ಸುಮ್ಮನೆ ಎಲ್ಲ ವಿರುದ್ಧ ಆರೋಪ ಮಾಡಿದ್ರೆ ಏನು ಹೇಳೋದು? ದುಡ್ಡು ಯಾರ್ದು ಅಂತ ಹೇಳಿ ಪೊಲೀಸ್ ಇನ್ವೆಸ್ಟಿಗೇಷನ್ ಇದೆ, ಅವ್ರು ಮಾಡ್ತಾರೆ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಯತ್ನಾಳ್ ಕಿಡಿ. ಇನ್ನು ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟು ಹೋಗಿದೆ. ಕಾನೂನು ಹದಗೆಟ್ಟಿರೋದಕ್ಕೆ ದರೋಡೆ ಕೇಸ್ ಉತ್ತಮ ಉದಾಹರಣೆ ಅಂತ ಶಾಸಕ ಯತ್ನಾಳ್ ಕಿಡಿಕಾರಿದ್ದಾರೆ. ಇದು ಭಾಳ ದೊಡ್ಡ ಹಗರಣ, ದರೋಡೆ ಆಗಿದೆ ಅಂತ ಹೇಳ್ತಾರೆ. ಕರ್ನಾಟಕದಾಗ ದರೋಡೆ, ಕೊಲೆ, ಸುಲಿಗೆ, ಹಿಂದೂಗಳ ಹೆಣ್ಮಕ್ಳ ಮೇಲೆ ಅತ್ಯಾಚಾರ, ದಲಿತ ಹೆಣ್ಮಕ್ಳ ಮೇಲೆ ಅತ್ಯಾಚಾರ, ಈ ಸರ್ಕಾರ ಇರುತ್ತಾನೆ ಈ ರಾಜ್ಯದಲ್ಲಿ ಶಾಂತಿ, ಸುರಕ್ಷತೆ, ಕಠಿಣವಾದಂಥ ಕಾನೂನುಗಳು ಜಾರಿ ಆಗೋದಿಲ್ಲ. ಅದಕ್ಕಿಂತ ಎಲ್ಲ ದರೋಡೆ ಪರೋಡೆ ಎಕ್ದಮ್ ಈಸಿ ಆಗ್ಲಕತ್ತಾವ. 400 ಕೋಟಿ ರೂಪಾಯಿ ತುಂಬಿದ ಕಂಟೈನರ್ ಮಿಸ್ಸಿಂಗ್ ಕೇಸ್ ಇದೀಗ ಕಾಂಗ್ರೆಸ್ ಬಿಜೆಪಿ ನಡುವಿನ ಆರೋಪ ಪ್ರತ್ಯಾರೋಪಗಳಿಗೆ ವೇದಿಕೆಯಾಗಿದೆ. ಮಹಾರಾಷ್ಟ್ರದ SIT ತನಿಖೆ ಮಾಡಿ ವರದಿ ನೀಡುವ ಮುನ್ನವೇ ಬಿಜೆಪಿ ನಾಯಕರು ಕಾಂಗ್ರೆಸ್ ಮೇಲೆ ಕೆಸರು ಎರಚಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ವೆಲ್ಕಮ್ ಬ್ಯಾಕ್. ಭಾರತದ ಗಲ್ಲಿ ಗಲ್ಲಿಯಲ್ಲೂ ಇವತ್ತು ಗಣರಾಜ್ಯೋತ್ಸವದ ಸಂಭ್ರಮ ಸಡಗರ ಮನೆ ಮಾಡಿ. ರಾಷ್ಟ್ರ ರಾಜಧಾನಿ ದೆಹಲಿಯ ಕರ್ತವ್ಯ ಪಥದಲ್ಲಿ ನಮ್ಮ ನೆಲದ ಗುಣ ಸಂಸ್ಕೃತಿಯ ಅನಾವರಣ ಆಯಿತು.
ನಮ್ಮ ದೇಶಭಕ್ತಿಯ ಅನಾವರಣ ಇಡೀ ಜಗತ್ತಿನ ಮುಂದೆ ಆಯಿತು. ಇದಕ್ಕೆ ಐರೋಪ್ಯ ಒಕ್ಕೂಟ ಕೂಡ ಸಾಕ್ಷಿಯಾಯಿತು. ಒಂದು ವಿಶೇಷ ವರದಿ ಇದೆ ವೀಕ್ಷಕರೇ, ನೋಡ್ಕೊಂಡು ಬನ್ನಿ. ದೇಶಾದ್ಯಂತ 77ನೇ ಗಣರಾಜ್ಯೋತ್ಸವ ಸಂಭ್ರಮ. ಕರ್ತವ್ಯ ಪಥದಲ್ಲಿ ದೇಶದ ಶಕ್ತಿ ಸಂಸ್ಕೃತಿಯ ಮೇಳ. ಜನವರಿ 26 ಪ್ರಪಂಚದ ಅತಿ ದೊಡ್ಡ ಪ್ರಜಾಪ್ರಭುತ್ವ ದೇಶ ಭಾರತಕ್ಕೆ ಸಂವಿಧಾನ ಸಿಕ್ಕ ದಿವಸ. ಭಾರತದ ಭವಿಷ್ಯಕ್ಕೆ ಭದ್ರ ಬುನಾದಿ ಹಾಕಿದ ಗಣತಂತ್ರ ದಿನಕ್ಕೆ ಇಂದಿಗೆ 77 ವರ್ಷಗಳ ಹರ್ಷ. ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಭಾರತದ ಅತಿ ದೊಡ್ಡ ಸಂವಿಧಾನ ಹಬ್ಬ ಜಾತ್ರೆಯಂತೆ ನಡೆದಿದೆ. ದೇಶದ ಶಕ್ತಿಗೆ ಸಾಕ್ಷಿಯಾದ ಐರೋಪ್ಯ ಒಕ್ಕೂಟ. ಈ ಬಾರಿಯ ಗಣರಾಜ್ಯೋತ್ಸವದ ಅತಿಥಿಯಾಗಿ ಯುರೋಪಿಯನ್ ಕೌನ್ಸಿಲ್ ಅಧ್ಯಕ್ಷ ಆಂಟೋನಿಯೋ ಕೋಸ್ಟಾ ಹಾಗೂ ಯುರೋಪಿಯನ್ ಆಯೋಗದ ಅಧ್ಯಕ್ಷೆ ಉರ್ಸುಲಾ ವ್ಯಾನ್ ಡೆರ್ ಭಾಗಿಯಾಗಿದ್ದರು. ರಾಷ್ಟ್ರಪತಿ ಭವನದಿಂದ ಭಾರತದ ಸಾಂಸ್ಕೃತಿಕ ಪರಂಪರೆಯಾದ ಸಾರೋಟಿನಲ್ಲಿ ಅತಿಥಿಗಳನ್ನ ಕರೆತರಲಾಯಿತು. ರಾಷ್ಟ್ರಪತಿ ಭವನದ ಮುಂದೆ ರಾಷ್ಟ್ರಪತಿಗಳ ಅಂಗರಕ್ಷಕ ಪಡೆ ಗೌರವ ವಂದನೆ ಸಲ್ಲಿಸುವ ಮೂಲಕ ಮೆರವಣಿಗೆ ಕರ್ತವ್ಯ ಪಥದತ್ತ ಹೊರಟಿತ್ತು. ಇತ್ತ ರಾಷ್ಟ್ರಪತಿಗಳು ಹೊರಡುವಷ್ಟರಲ್ಲಿಯೇ ಪ್ರಧಾನಿ ಮೋದಿ ಕರ್ತವ್ಯ ಪಥ ತಲುಪಿದ್ರು. ಉಪರಾಷ್ಟ್ರಪತಿ ರಾಧಾಕೃಷ್ಣನ್ರನ್ನ ಮೊದಲು ಮೋದಿ ಸ್ವಾಗತಿಸಿದ್ರು. ಬಳಿಕ ಸಾರೋಟಿನಲ್ಲಿ ಆಗಮಿಸಿದ ರಾಷ್ಟ್ರಪತಿ ಮುರ್ಮು ಮತ್ತು ಆಂಟೋನಿಯಾ ಕೋಸ್ಟಾ ಹಾಗೂ ಉರ್ಸುಲಾ ವ್ಯಾನ್ ಡೆರ್ ರನ್ನ ಆತ್ಮೀಯವಾಗಿ ಸ್ವಾಗತಿಸಿದ್ರು. It's always a proud moment for each and every one of us when we welcome our foreign friends, our foreign dignitaries and special invitees here to celebrate along with us. ರಾಷ್ಟ್ರಪತಿಗಳು ಕರ್ತವ್ಯ ಪಥಕ್ಕೆ ಆಗಮಿಸುತ್ತಿದ್ದಂತೆ ಮತ್ತೊಂದು ಗೌರವ ವಂದನೆ ಸಲ್ಲಿಕೆಯಾಯಿತು. ಬಳಿಕ ಅತಿಥಿಗಳು ಗಣ್ಯರ ಸಮ್ಮುಖದಲ್ಲಿ ರಾಷ್ಟ್ರ ಧ್ವಜಾರೋಹಣ ನೆರವೇರಿತು. ಒಂದೆಡೆ ಧ್ವಜಾರೋಹಣ ನಡೀತಾ ಇದ್ರೆ ಮತ್ತೊಂದೆಡೆ 21 ಸುತ್ತಿನ ಗನ್ ಫೈರ್ ಮೊಳಗಿತ್ತು. ರಾಷ್ಟ್ರಪತಿಗಳ ಅಂಗರಕ್ಷಕ ದಳದ ಅಶ್ವಗಳು ಇಂಡಿಯಾ ಗೇಟ್ನತ್ತ ಹೊರಡುತ್ತಿದ್ದಂತೆಯೇ ಕರ್ತವ್ಯ ಪಥದಲ್ಲಿ ಅಸಲಿ ಸಂವಿಧಾನದ ಹಬ್ಬ ಶುರುವಾಗಿತ್ತು. The EU military representation is led by Colonel Frederick Simon Squid. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಗಣರಾಜ್ಯೋತ್ಸವದ ಪರೇಡ್ನ ಇನ್ನೊಂದು ಆಕರ್ಷಣೆಯನ್ನ ನೀವು ನೋಡಲೇಬೇಕು. ಇಡೀ ಜಗತ್ತಿನ ಮುಂದೆ ಇವತ್ತು ನನ್ನ ದೇಶದ ವಿಶೇಷವಾದಂಥ ಶಕ್ತಿ ಸಂಸ್ಕೃತಿಯ ಅನಾವರಣ ಆಯಿತು. ಭೈರವ ಬೆಟಾಲಿಯನ್, ಈ ಹೆಸರೇ ಒಂದು ರೀತಿ ಆಕರ್ಷಣೆ ಮತ್ತು ರೋಮಾಂಚನ. ಏನಿದು ಭೈರವ ಬೆಟಾಲಿಯನ್? ಏನಿದು ಹಿಮ ಯೋಧರ ಆಪರೇಷನ್ ಸಿಂಧೂರದ ಛಾಪ್? ಮಿಸ್ ಮಾಡದೆ ಈ ಸ್ಪೆಷಲ್ ಸ್ಟೋರಿಯನ್ನ ನೋಡಿ. ಗಣತಂತ್ರದ ಸಂಭ್ರಮಕ್ಕೆ ಭೈರವ ಪಡೆ ಸಾಥ್. ಕಣ್ಣಲ್ಲಿ ಕೆಂಡ, ಎದೆಯಲ್ಲಿ ಅಗ್ನಿ, ಗೆಲುವೇ ಗುರಿ. ಗಣತಂತ್ರ ದಿನದ ಪರೇಡ್ನಲ್ಲಿ ಪಟಪಟ ಹೆಜ್ಜೆ, ಬಾಯಲ್ಲಿ ಘೋಷಣೆ, ಸಮಚಿತ್ತ ಭಾವನೆ. ನೋಡಿದ ತಕ್ಷಣ ಮೈ ರೋಮಾಂಚನಗೊಳಿಸುವಂತಹ ತಂಡ. ಹೀಗೆ ಹೈ ಎನರ್ಜಿಯಲ್ಲಿ ರಾಷ್ಟ್ರಪತಿಗಳಿಗೆ ಸೆಲ್ಯೂಟ್ ಮಾಡ್ತಿರುವಂತಹ ಈ ತಂಡದ ಹೆಸರು ಭೈರವ ಬೆಟಾಲಿಯನ್. ಭಾರತ ಸೇನೆಯ ಹೆಮ್ಮೆಯ ಸಿಖ್ ರೆಜಿಮೆಂಟ್. ಅಂದ ಹಾಗೆ ಭೈರವ ಬೆಟಾಲಿಯನ್ ಇದೇ ಮೊದಲ ಬಾರಿಗೆ ಪರೇಡ್ನಲ್ಲಿ ಭಾಗಿಯಾಗ್ತಾ ಇದೆ.
ಯಾಕಂದ್ರೆ ಈ ತಂಡ ಆಪರೇಷನ್ ಸಿಂಧೂರದ ಬಳಿಕ ರಚಿಸಲಾದ ಕ್ಷಿಪ್ರ ಕಾರ್ಯಪಡೆ. ಸಿಖ್ ಲೈಟ್ ಇನ್ಫೆಂಟ್ರಿ ರೆಜಿಮೆಂಟ್ನ ಭಾಗವಾಗಿರುವಂತಹ ಈ ಸಮರಧೀರರ ಪಡೆಯನ್ನ ಮೇಜರ್ ಅಜುಮ್ ಘೋರ್ಕ್ ಮುನ್ನಡೆಸಿದ್ರು. Designed for rapid response and high intensity operation. An able first responder. ಕರ್ತವ್ಯ ಪಥದಲ್ಲಿ ಹಿಮಯೋಧರ ಪರೇಡ್. ಭೈರವ ಪಡೆ ಮಾತ್ರವಲ್ಲ, ಈ ಬಾರಿಯ ಪರೇಡ್ನಲ್ಲಿ ಸೇನೆಯ ರಿಮೌಂಟ್ ಪಶುವೈದ್ಯಕೀಯ ದಳ ಸಹ ಭಾಗಿಯಾಗಿತ್ತು. ಹಿಮಾಚಲ ಸಿಯಾಚಿನ್ನ ದಟ್ಟ ಪರ್ವತಗಳಲ್ಲಿ ದೇಶ ಕಾಯುವಂತಹ ಸೈನಿಕರು, ಅವರಿಗೆ ಸಾಥ್ ನೀಡುವ ಅವಳಿ ಡುಬ್ಬದ ಒಂಟೆಗಳು ಗಣ್ಯರ ಗಮನವನ್ನ ಸೆಳೆದವು. ಹಿಮವಂಟೆಗಳು ಮಾತ್ರವಲ್ಲ, ಅವುಗಳ ಜೊತೆಗೆ ಬಿಎಸ್ಎಫ್ನಲ್ಲಿ ಸೇವೆ ಸಲ್ಲಿಸುತ್ತಿರುವಂತಹ ಕರ್ನಾಟಕದ ಮುದೋಳ ಶ್ವಾನಗಳ ಪಡೆಯೂ ಕೂಡ ಕರ್ತವ್ಯ ಪಥದಲ್ಲಿ ಹೆಜ್ಜೆ ಹಾಕಿದ್ವು. ಶಿಕಾರಿ ವೀರ ಎಂದೇ ಹೆಸರು ಮಾಡಿರುವಂತಹ ಬ್ಲಾಕ್ ಕೈಟ್ಸ್ ಪಕ್ಷಿಗಳು ಸಹ ಪರೇಡ್ಗೆ ಉತ್ಸಾಹ ತುಂಬಿದ್ವು. ಪರೇಡ್ನಲ್ಲೂ ಆಪರೇಷನ್ ಸಿಂಧೂರ ಹವಾ. ಒಂದೇ ಮಾತ್ರವಲ್ಲ, ಈ ಬಾರಿ ಆಪರೇಷನ್ ಸಿಂಧೂರ ಟ್ಯಾಬ್ಲು ಸಹ ಭಾರತದ ವೀರಾವೇಶದ ಕಥೆಯನ್ನ ಹೇಳ್ತಾ ಇತ್ತು. ಧ್ರುವ್ ಹೆಲಿಕಾಪ್ಟರ್ಗಳಲ್ಲಿ ಆಪರೇಷನ್ ಸಿಂಧೂರದ ಧ್ವಜ ಹಾರಿದ್ರೆ ಸ್ತಬ್ಧ ಚಿತ್ರ ನಮ್ಮ ಸೇನೆಯ ಸಾಹಸದ ಕಥೆಯನ್ನ ವಿವರಿಸಿತ್ತು. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಭೈರವ ಬೆಟಾಲಿಯನ್ ಹೆಸರು ಕೇಳಿದ್ರೇನೆ ಒಂದು ರೀತಿ ರೋಮಾಂಚನ. ಹೇಳಿ ಕೇಳಿ ಭೈರವ. ಇನ್ನು ಆ ಭೈರವನ ಶಕ್ತಿ ಹೇಗಿರಬೇಕು ನೀವು ಕಲ್ಪನೆ ಮಾಡ್ಕೋಬಹುದು. ಭಾರತದ ಸೇನೆಗೆ ಭಯಂಕರ ಭೈರವನ ಶಕ್ತಿ ಈಗ ಆಡ್ ಆಗಿದೆ. ಇದು ಸೇನೆಯ ಸಾಧಾರಣ ರೆಜಿಮೆಂಟ್ ಅಂತೂ ಖಂಡಿತ ಅಲ್ಲ. ಕ್ಷಿಪ್ರ ಕಾರ್ಯಾಚರಣೆಗಾಗಿಯೇ ಈ ಭೈರವ ಬೆಟಾಲಿಯನ್ನ ಸ್ಥಾಪನೆ ಮಾಡಲಾಗಿದೆ. ಭೈರವ ಬೆಟಾಲಿಯನ್ ಆಪರೇಷನ್ಗೆ ಇಳಿದಿದೆ ಅಂತಂದ್ರೆ ಮುಗೀತು, ಶತ್ರುಗಳು ಉಡೀಸ್. ಆಪರೇಷನ್ ಸಿಂಧೂರದ ಬಳಿಕ ಅಖಾಡಕ್ಕೆ ಇಳಿದಿರೋದೇ ಈ ಭೈರವ ಬೆಟಾಲಿಯನ್. ಡ್ರೋನ್, ಮಾಹಿತಿ ಸಂಗ್ರಹ, ಕ್ಷಣಾರ್ಧದಲ್ಲಿ ರಕ್ಷಣೆಯ ಕೆಲಸ, ಕ್ಷಿಪ್ರ ಕಾರ್ಯಾಚರಣೆಯ ಕೆಲಸವನ್ನ ಈ ಭೈರವ ಬೆಟಾಲಿಯನ್ ಮಾಡುತ್ತೆ. ಪಟಾಪಟ್ ಕಾರ್ಯಾಚರಣೆಗಾಗಿ ಕಠಿಣ ತರಬೇತಿಯನ್ನ ಇವರಿಗೆ ನೀಡಲಾಗುತ್ತೆ. ಎಲ್ಲದಕ್ಕೂ ಸೈ ಈ ಭೈರವ ಬೆಟಾಲಿಯನ್. ಅತ್ಯಾಧುನಿಕ ತಂತ್ರಜ್ಞಾನ ಹೊಂದಿರುವ ಪಡೆ ಈ ಭೈರವ ಬೆಟಾಲಿಯನ್. ಮರುಭೂಮಿಯೇ ಇರಲಿ, ಪರ್ವತ ಶ್ರೇಣಿಯೇ ಇರಲಿ, ಸೂಕ್ಷ್ಮ ಪ್ರದೇಶವೇ ಇರಲಿ, ಅಲ್ಲಿ ಭೈರವ ಬೆಟಾಲಿಯನ್ ಇದೆ ಅಂತಂದ್ರೆ ಶತ್ರುಗಳಿಗೆ ಆತಂಕ ಶುರು. ಗೆಲುವು ನಮ್ಮದೇ. ಗೆಲುವೇ ಈ ಭೈರವ ಬೆಟಾಲಿಯನ್ನ ಗುರಿ. ಯಾವುದೇ ರೀತಿಯ ಹವಾಮಾನ ಇರಲಿ, ಯಾವುದೇ ರೀತಿಯ ಸನ್ನಿವೇಶ ಇರಲಿ, ರಕ್ಷಣೆ ಮಾಡೋದೇ ಕೆಲಸ. ಬದಲಾದ ಯುದ್ಧ ಸನ್ನಿವೇಶವನ್ನ ಆಧರಿಸಿ ಆಕ್ಷನ್ಗೆ ಮುಂದಾಗೋದೇ ಈ ಭೈರವ ಬೆಟಾಲಿಯನ್. ನೋಡಿ, ಅವರ ಆಕರ್ಷಕ ಪಥಸಂಚಲನ ನೋಡಿ, ಆ ಒಗ್ಗಟ್ಟು ನೋಡಿ. ಇಡೀ ಜಗತ್ತಿನ ಮುಂದೆ ಇವತ್ತು ನಮ್ಮ ಮಿಲಿಟರಿ ಶಕ್ತಿ ಏನು ಅನ್ನೋದು ಅನಾವರಣ ಆಗಿದೆ. ಸುಮ್ಮನೆ ಹೇಳ್ತಾ ಇಲ್ಲ ನಮ್ಮ ದೇಶವನ್ನ ಸೂಪರ್ ಪವರ್ ಕಂಟ್ರಿ ಅಂತ. ಇವೆಲ್ಲವನ್ನೂ ನೋಡಿದಾಗ ನನ್ನ ದೇಶದ ಬಗ್ಗೆ ಯಾವ ರೀತಿ ಹೆಮ್ಮೆ ಇಮ್ಮಡಿಯಾಗುತ್ತೆ ಅಂತಂದ್ರೆ ಈ ಭೈರವ ಬೆಟಾಲಿಯನ್ನಿಂದ ಆತ್ಮವಿಶ್ವಾಸ ಇನ್ನಷ್ಟು ಹೆಚ್ಚಾಗಿದೆ. ಇನ್ನ ಹಿಮಯೋಧರು ಯಾರು? ಈ ಹಿಮಯೋಧರು, ಇವ್ರ ಕೆಲಸ ಯಾವ ರೀತಿ ಇರುತ್ತೆ? ಹಿಮಾಲಯದ ದಟ್ಟ ಪರ್ವತಗಳಲ್ಲಿ ಹಿಮಯೋಧರ ಕಾವಲಿರುತ್ತೆ. ಹಿಮಯೋಧರು ಇದ್ದಾರೆ ಅಂತಂದ್ರೆ ಶತ್ರುಗಳಿಗೂ ನಡುಕ ಶುರುವಾಗುತ್ತೆ. ಅದರಲ್ಲೂ ಈ ಸಿಯಾಚಿನ್ನಂತಹ ಅತಿ ಎತ್ತರದ ಪ್ರದೇಶದಲ್ಲಿ ಗಡಿಯ ರಕ್ಷಣೆ ಮಾಡುವಂತಹ ನಮ್ಮ ಹಿಮಯೋಧರು. ಗಲ್ವಾನ್, ಲಡಾಖ್ನಲ್ಲಿ ಬ್ಯಾಟ್ರಿಯನ್ ಓಟ್ಗಳ ಮೇಲೆ ಇವರು ಸವಾರಿ ಮಾಡ್ತಾರೆ. 1500 ಅಡಿಗಳ ಮೇಲಿನ ಭೂಶಿಖರದಲ್ಲಿ ಗಡಿ ಗಸ್ತು ಕಾರ್ಯ ಇವರಿಂದ ಆಗುತ್ತೆ. ಅಲ್ಲಿ ಅವರು ತಮ್ಮ ಕರ್ತವ್ಯವನ್ನ ಅಚ್ಚುಕಟ್ಟಾಗಿ ನಿಭಾಯಿಸ್ತಾ ಇರೋದಕ್ಕೆ ನಾವಿವತ್ತು ಸೇಫ್ ಆಗಿ ಇಲ್ಲಿ ನಿಂತಿದ್ದೀವಿ ನಿಮ್ಮ ಮುಂದ್ಗಡೆ. ಜೀವದ ಹಂಗನ್ನ ತೊರೆದು ದೇಶ ಕಾಯ್ತಾ ಇರೋದು ನಮ್ಮ ಹಿಮಯೋಧರು. ಇಂಥ ಎಲ್ಲ ವೀರ ಧೀರ ಯೋಧರಿಗೆ ನಮ್ಮದೊಂದು ಸಲಾಂ. ಗಣರಾಜ್ಯೋತ್ಸವದಲ್ಲಿ ರಾಜ್ಯಪಾಲರ ಭಾಷಣ ಕೇಳಿ ಫುಲ್ ಖುಷಿಯಾಗಿದ್ದ ಕಾಂಗ್ರೆಸ್ ನಾಯಕರಿಗೆ ಗವರ್ನರ್ ಥಾವರ್ ಚಂದ್ ಗೆಹ್ಲೋಟ್ ಶಾಕ್ ನೀಡಿದ್ದಾರೆ. ವಿಧಾನಸಭೆಯ ಪ್ರಹಸನ ಇದೀಗ ರಾಷ್ಟ್ರಪತಿಗಳ ಅಂಗಳ ತಲುಪುವ ಎಲ್ಲ ಸಾಧ್ಯತೆ ಇದೆ. ರಾಷ್ಟ್ರಪತಿ ಅಂಗಳಕ್ಕೆ ಭಾಷಣ ಬ್ಯಾಟನ್. ಕಾಂಗ್ರೆಸ್ ಸಚಿವ
ಬಿಜೆಪಿ ಎಂಎಲ್ಸಿ ದಂಗಲ್, ಗದ್ದಲ, ಗಲಾಟೆ, ಹೈಡ್ರಾಮಾ. 30 ಸೆಕೆಂಡ್ನಲ್ಲಿ ಭಾಷಣ ಮುಗಿಸಿದ ರಾಜ್ಯಪಾಲರ ವಿರುದ್ಧ ಕಿಡಿ, ಗೋ ಬ್ಯಾಕ್ ಗವರ್ನರ್ ಘೋಷಣೆ. ಇದು ಕಳೆದ ಸೋಮವಾರ ವಿಧಾನಸೌಧದಲ್ಲಿ ನಡೆದಿದ್ದ ಸೀನ್ಗಳು. ಆದ್ರೆ ಈ ಸೀನ್ ಕಟ್ ಮಾಡಿದ್ರೆ ಈ ಸೋಮವಾರ ಎಲ್ಲವೂ ಅಯೋಮಯವಾಗಿತ್ತು. ಹೌದು, ಅಂದು ರಾಜ್ಯ ಸರ್ಕಾರದ ಭಾಷಣಕ್ಕೆ ಕಿರಿಕ್ ತೆಗೆದಿದ್ದ ರಾಜ್ಯಪಾಲರು ಇಂದು ಸಿದ್ದರಾಮಯ್ಯ ಗವರ್ಮೆಂಟ್ಗೆ ಫುಲ್ ಮಾರ್ಕ್ಸ್ ನೀಡಿದ್ರು. ಗಣರಾಜ್ಯೋತ್ಸವದ ಭಾಷಣದಲ್ಲಿ ರಾಜ್ಯ ಸರ್ಕಾರದ ಸಾಧನೆಯನ್ನ ಕೊಂಡಾಡಿದ್ರು. ಯಾವುದೇ ವಿವಾದಗಳಿಲ್ಲದೆ ಕಾಂಗ್ರೆಸ್ ನಾಯಕರ ಮನಗೆದ್ರು. राजनीतिक, आर्थिक और सामाजिक स्वतंत्रता, उन्होंने कहा हमें किसी भी परिस्थिति में केवल राजनीतिक लोकतंत्र से संतुष्ट नहीं होना चाहिए. ಇಂದು ಮಾಣಿಕ್ ಶಾ ಪರೇಡ್ ಗ್ರೌಂಡ್ ನಲ್ಲಿ ನಡೆದ 77ನೇ ಗಣರಾಜ್ಯೋತ್ಸವದಲ್ಲಿ ರಾಜ್ಯಪಾಲರು ಭಾಗಿಯಾಗಿದ್ರು. ಇಂದಿನ ಗವರ್ನರ್ ಸ್ಪೀಚ್ ಬಗ್ಗೆ ರಾಜ್ಯಾದ್ಯಂತ ಕುತೂಹಲ ಮೂಡಿತ್ತು. ಇಂದು ಸಹ ಗಲಾಟೆ ನಡೆಯುತ್ತೆ ಅನ್ನೋ ಆತಂಕ ಕೂಡ ಎದುರಾಗಿತ್ತು. ಆದ್ರೆ ಎಲ್ಲವೂ ಹೂವು ಎತ್ತಿದಂತೆ ನಿರಾಳವಾಗಿ ನಡೆದೋಯ್ತು. ರಾಜ್ಯಪಾಲರಿಂದ ರಾಷ್ಟ್ರಪತಿಗೆ ವರದಿ. ಬೆಳಗ್ಗೆ ಕೂಲ್ ಆಗಿಯೇ ಭಾಷಣ ಓದಿ ಮುಗಿಸಿದ ರಾಜ್ಯಪಾಲರು ಮಧ್ಯಾಹ್ನದ ವೇಳೆಗೆ ಕಾಂಗ್ರೆಸ್ ಸರ್ಕಾರಕ್ಕೆ ಶಾಕ್ ನೀಡಿದರು. ವಿಧಾನಸೌಧದಲ್ಲಿ ಭಾಷಣದ ಬಳಿಕ ಆದ ಘಟನೆಗಳ ಬಗ್ಗೆ ರಾಷ್ಟ್ರಪತಿಗಳಿಗೆ ಸಲ್ಲಿಸಲು ಸಂಪೂರ್ಣ ವರದಿ ಸಿದ್ಧಪಡಿಸಿದ್ದು ಈ ವಾರವೇ ರಿಪೋರ್ಟ್ ಸಲ್ಲಿಕೆ ಸಾಧ್ಯತೆ ಇದೆ. ಗದಗದಲ್ಲಿ ಸಚಿವರ ಭಾಷಣದ ವೇಳೆ ಹೈಡ್ರಾಮಾ. ಗ್ರಾಮೀಣ ಬದುಕನ್ನು ದುರ್ಬಲಗೊಳಿಸಲಾಗಿದೆ. ಇನ್ನು ಗದಗದ ಗಣರಾಜ್ಯೋತ್ಸವದ ಕಾರ್ಯಕ್ರಮದಲ್ಲೂ ರಾಜ್ಯ ವರ್ಸಸ್ ಕೇಂದ್ರ ಸರ್ಕಾರಗಳ ಸಮರ ಮುಂದುವರೆದಿದೆ. ಸಚಿವ ಎಚ್.ಕೆ. ಪಾಟೀಲ್ ಭಾಷಣದ ವೇಳೆ ರಾಮ್ಜಿ ಬಿಲ್ ಬಗ್ಗೆ ಪ್ರಸ್ತಾಪಿಸಿದ್ದಕ್ಕೆ ಬಿಜೆಪಿ ಎಂಎಲ್ಸಿ ಎಸ್.ವಿ. ಸಂಕನೂರ್ ವೇದಿಕೆಯಿಂದ ಹೊರನಡೆದಿದ್ದಾರೆ. ಉದ್ಯೋಗ ಖಾತ್ರಿ ಕಾನೂನನ್ನು ನಿರಸನಗೊಳಿಸುವ ಮೂಲಕ ಭಾರತೀಯ ಗ್ರಾಮೀಣ ಬದುಕನ್ನು ದುರ್ಬಲಗೊಳಿಸಲಾಗಿದೆ. ರಾಜ್ಯ ಸರ್ಕಾರ ಮತ್ತು ರಾಜ್ಯಪಾಲರ ನಡುವಿನ ಸಮರ ಇಷ್ಟಕ್ಕೆ ನಿಲ್ಲೋ ಲಕ್ಷಣ ಕಾಣುತ್ತಿಲ್ಲ. ಇದೀಗ ವಿಧಾನಸೌಧ ಹೈಡ್ರಾಮಾ ರಾಷ್ಟ್ರಪತಿಗಳ ಅಂಗಳ ತಲುಪೋ ಸಾಧ್ಯತೆ ಇದ್ದು ಇದು ಇನ್ಯಾವ ತಿರುವು ಪಡೆಯುತ್ತೆ ಅನ್ನೋದೇ ಸದ್ಯದ ಕುತೂಹಲ. ಹನುಮಂತ ದುರ್ಗದ್, ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಇನ್ಮುಂದೆ ಉತ್ತರಾಖಂಡ್ನ ಪವಿತ್ರ ಯಾತ್ರಾ ಸ್ಥಳಗಳಿಗೆ ಅನ್ಯ ಧರ್ಮೀಯರಿಗೆ ಪ್ರವೇಶ ಇಲ್ಲ. ಅಲ್ಲಿನ ದೇವಸ್ಥಾನ ಮಂಡಳಿಗಳು ಸನಾತನ ಧರ್ಮದ ರಕ್ಷಣೆಗಾಗಿ ಈ ಐತಿಹಾಸಿಕ ನಿರ್ಧಾರವನ್ನ ಮಾಡಿವೆ ಅಂತ ಹೇಳ್ತಾ ಇದ್ದಾರೆ. ಈ ಬಗ್ಗೆ ಒಂದು ವರದಿದೆ, ಬನ್ನಿ ನೋಡೋಣ. ಸನಾತನ ಧರ್ಮದ ರಕ್ಷಣೆಗಾಗಿ ಐತಿಹಾಸಿಕ ಹೆಜ್ಜೆ. ಗಂಗೋತ್ರಿ ಧಾಮಕ್ಕೆ ಹಿಂದೂಯೇತರರಿಗೆ ಪ್ರವೇಶವಿಲ್ಲ. ಸನಾತನ ಧರ್ಮದ ಅತ್ಯಂತ ಪವಿತ್ರ ಕ್ಷೇತ್ರಗಳಾದ ಉತ್ತರಾಖಂಡದ ಬದರಿನಾಥ ಮತ್ತು ಕೇದಾರನಾಥ ದೇವಸ್ಥಾನದ ಆಧ್ಯಾತ್ಮಿಕ ಘನತೆಯನ್ನು ಕಾಪಾಡುವ ನಿಟ್ಟಿನಲ್ಲಿ ದೇವಾಲಯದ ಸಮಿತಿ ಒಂದು ನಿರ್ಧಾರಕ್ಕೆ ಬಂದಿದೆ. ಬದರಿನಾಥ ಕೇದಾರನಾಥ ದೇವಾಲಯ ಸಮಿತಿಯು ತನ್ನ ವ್ಯಾಪ್ತಿಗೆ ಒಳಪಡುವಂತಹ ಈ 2 ಪ್ರಮುಖ ಧಾಮಗಳು ಸೇರಿದಂತೆ ಎಲ್ಲ ದೇವಾಲಯಗಳಿಗೆ ಅನ್ಯ ಧರ್ಮೀಯರ ಪ್ರವೇಶವನ್ನ ಸಂಪೂರ್ಣವಾಗಿ ನಿಷೇಧಿಸಲು ನಿರ್ಧರಿಸಿದೆ. ಈ ಧಾಮಗಳು ಕೇವಲ ಪ್ರವಾಸಿ ತಾಣಗಳಲ್ಲ, ಇವು ಕೋಟ್ಯಾಂತರ ಭಕ್ತರ ಶ್ರದ್ಧೆಯ ಸಂಕೇತಗಳಾಗಿವೆ. ಇತ್ತೀಚಿನ ವರ್ಷಗಳಲ್ಲಿ ಚಾರ್ಧಾಮ್ ಯಾತ್ರೆಗೆ ಬರುವವರ ಸಂಖ್ಯೆ ಗಣನೀಯವಾಗಿ ಹೆಚ್ಚಾಗ್ತಾ ಇದೆ. ಇದರ ನಡುವೆ ಧಾರ್ಮಿಕ ನಂಬಿಕೆ ಇಲ್ಲದವರು, ಸನಾತನ ಧರ್ಮದ ಆಚಾರ ವಿಚಾರಗಳ ಬಗ್ಗೆ ಅರಿವಿಲ್ಲದವರು ಕ್ಷೇತ್ರಗಳ ಪವಿತ್ರತೆಗೆ ಧಕ್ಕೆಯನ್ನ ತರುತ್ತಿರುವ ಆರೋಪ ಕೇಳಿ ಬಂದಿದೆ. ಈ ಹಿನ್ನೆಲೆಯಲ್ಲಿ ದೇವಾಲಯದ ಆವರಣದ ಒಳಗೆ ಸನಾತನ ಸಂಪ್ರದಾಯಗಳಿಗೆ ಚ್ಯುತಿ ಬಾರದಂತೆ ನೋಡಿಕೊಳ್ಳಲು ಕೇವಲ ಹಿಂದೂಗಳಿಗೆ ಮಾತ್ರ ಪ್ರವೇಶವನ್ನ ಸೀಮಿತಗೊಳಿಸುವ ಚಿಂತನೆ ನಡೆದಿದೆ. ದೇವಾಲಯದ ಸಮಿತಿಯ ಸಭೆಯಲ್ಲಿ ನಡೆದಿದ್ದೇನು? ಬಿಕೆಟಿಎಸ್ ಅಧ್ಯಕ್ಷರ ನೇತೃತ್ವದಲ್ಲಿ ನಡೆದ ಸಭೆಗಳಲ್ಲಿ ಈ ಕುರಿತು ವಿಸ್ತೃತ ಚರ್ಚೆಗಳು ನಡೆದಿವೆ. ಈ ಪ್ರಸ್ತಾವನೆಯ ಪ್ರಕಾರ ದೇವಾಲಯದ ಆವರಣ ಪ್ರವೇಶ ಮಾಡುವ ಮುನ್ನ ಯಾತ್ರಾರ್ಥಿಗಳ ಗುರುತಿನ ಚೀಟಿಯನ್ನ ಕಟ್ಟುನಿಟ್ಟಾಗಿ ಪರಿಶೀಲಿಸಲಾಗುತ್ತೆ. ಪ್ರವೇಶ ದ್ವಾರಗಳ ಬಳಿ ಹಿಂದೂಯೇತರರಿಗೆ ಪ್ರವೇಶವಿಲ್ಲ ಎಂಬ ನಾಮಫಲಕಗಳನ್ನು ಅಳವಡಿಸಲು ಯೋಚಿಸಲಾಗಿದೆ. ಇದು ಕೇವಲ ಒಂದು ಧರ್ಮದ ವಿರೋಧವಲ್ಲ, ಬದಲಾಗಿ ಒಂದು ಧಾರ್ಮಿಕ ಕ್ಷೇತ್ರದ ಮೂಲ ಸಂಪ್ರದಾಯ ಮತ್ತು ಅಲ್ಲಿನ ಪಾವಿತ್ರ್ಯತೆಯನ್ನ ಉಳಿಸಿಕೊಳ್ಳುವ ಪ್ರಯತ್ನವಾಗಿದೆ ಅಂತ ಸಭೆಯಲ್ಲಿ ತೀರ್ಮಾನಿಸಲಾಗಿದೆ. ಇನ್ನು ಬದ್ರಿನಾಥ, ಕೇದಾರನಾಥದಂತಹ ತಾಣಗಳಲ್ಲಿ ಅನ್ಯ ಧರ್ಮೀಯರ ಅನಗತ್ಯ ಓಡಾಟ, ಫೋಟೋಶೂಟ್ ಅಲ್ಲಿನ ವಾತಾವರಣವನ್ನ ಕೆಡಿಸ್ತಾ ಇವೆ ಅಂತ ಭಕ್ತರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಸದ್ಯ ಸರ್ಕಾರದ ಒಪ್ಪಿಗೆ ಸಿಕ್ಕರೆ ಈ ನಿಯಮವು ಇಡೀ ಚಾರ್ಧಾಮ್ ಯಾತ್ರಾ ವ್ಯವಸ್ಥೆಯ ಮೇಲೆ ದೊಡ್ಡ ಪ್ರಭಾವ ಬೀರಲಿದೆ ಎನ್ನಲಾಗ್ತಾ ಇದೆ.
ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಆರೋಗ್ಯ ಹಾಗೂ ನ್ಯೂಟ್ರಿಷನ್ ಸಿಗುತ್ತೆ ನೋಡಿ, ಬಾಡಿ ಸ್ಟ್ರಾಂಗ್ ಆಗುತ್ತೆ. ಸ್ವಲ್ಪ ತಿಂದು ಹಸಿವು ನಿಗುತ್ತೆ, ಡೈಜೆಷನ್ಗೆ ಇಲ್ಲ ಅಪಾಯ. MDH ಸೋಯಾಟಿ ಅಸಲಿ ಪ್ರೋಟೀನ್. MDH